ಒಂದೆರಡು ದಿನ ಬಂಗಾರೆ, ನಿನ್ ಮದ್ವೆ ಆಗ್ಲಿ, ನಾನೇ ತೋರಿಸ್ತೀನಿ. ಸತ್ತೋರ್ ಪಿಂಡಕ್ಕೆ ವಿಷ ಹಾಕಿದ್ರೆ ಏನ್ ಉಪಯೋಗ ಹೇಳು? ಈ ಮದ್ವೆ ಎಲ್ಲ ಮುಗಿದ್ಮೇಲೆ ನೀನ್ ಹೋಗ ಆ ವಿಡಿಯೋ ತೋರ್ಸಿದ್ರೆ ಅವ್ರು ಒಂದಿನ ಕಣ್ಣೀರ್ ಹಾಕಿ ಮುಂದಿನ ದಿನ ಅದನ್ನೆಲ್ಲ ಮರೆತು ನಗ್ನಗ್ತಾ ಇರ್ತಾರಷ್ಟೇ. ಈಗ ಮತ್ತೇನ್ ಮಾಡ್ಬೇಕು ಅಂತ ನೀನ್ ಹೇಳ್ತಿರೋದು? ನಮ್ ಮದ್ವೆಗ್ ಮುಂಚೆನೆ ಈ ವಿಡಿಯೋ ಕೋದಂಡಂಗೆ ಸಿಗೋ ಹಾಗೆ ಮಾಡೋಣ. ಅದ್ ಹೇಗ್ ಮಾಡ್ತೀಯೇ? ನಿನ್ ಫೋನ್ ಕೊಡು, ನಾನ್ ಈಗ್ಲೇ ಹೋಗಿ ಆ ವಿಡಿಯೋನ ಕೋದಂಡಂಗ್ ತೋರಿಸ್ತೀನಿ. ಅಯ್ಯೋ ಕರ್ಮ! ನೀನೊಂದ್ ವೇಳೆ ಆ ವಿಡಿಯೋನ ಅವನಿಗೆ ತೋರ್ಸಿದ್ರೆ ಅವನೇನ್ ಅನ್ಕೋತಾನೆ? ಬಹಳ ದಿವಸದಿಂದ ನಾವ್ ಏನಕ್ಕೋ ಹೊಂಚಾಗ್ತಾ ಇದೀವಿ, ನಮ್ ಉದ್ದೇಶ ಬೇರೆನೇ ಇದೆ ಅಂತ ಅವನ್ಗ ಅನುಮಾನ ಬರಲ್ವೇನೆ? ಮತ್ತಿವಾಗ ಏನಮ್ಮ ಮಾಡೋದು? ಈಗೇನು, ನೀನು ಕೋದಂಡನ್ಗೆ ಆ ವಿಡಿಯೋ ತೋರಿಸ್ಬೇಕು, ಕಳಿಸ್ಬೇಕು ಅಲ್ವಾ? ಹೌದು, ಆಗ್ಲಿಂದ ನಾನು ಅದನ್ನೇ ಹೇಳ್ತಿರೋದು. ಆದ್ರೆ ಅದನ್ ಕಳ್ಸಿದ್ದು ನಾವೇ ಅಂತ ಅವನಿಗೆ ಗೊತ್ತಾಗ್ಬಾರ್ದು ಅಲ್ವಾ? ಆ ತರ ಏನಾದ್ರೂ ಐಡಿಯಾ ಇದ್ರೆ ಮೊದ್ಲು ನನ್ನ ಹತ್ರ ಹೇಳೋ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಹಾ ಅಮ್ಮ, ನನ್ ಹತ್ರ ಇದಕ್ಕೊಂದು ಐಡಿಯಾ ಇದೆ. ಏನ್ ನಿನ್ ಐಡಿಯಾ? ನೀನೇನಾದ್ರೂ ಆತ್ರ ಪಟ್ಟು ಹಾಳು ಮಾಡ್ದೆ ಅಂದ್ರೆ ಬಾರ್ಸಾಕ್ಬಿಡ್ತೀನಿ. ಅಮ್ಮ, ನಾನ್ ನಿನಗ್ ಹೇಳೋದೇ ಮರ್ತೆ, ನನ್ನ ಹತ್ರ ಇನ್ನೊಂದ್ ಸಿಮ್ ಇದೆ. ಆ ನಂಬರಿಂದ ಕೋದಂಡಂಗೆ ವಿಡಿಯೋ ಕಳಿಸ್ಬಿಡ್ತೀನಿ. ನಾವೇ ಕಳ್ಸಿದ್ದು ಅಂತ ಗೊತ್ತಾಗಲ್ಲ ತಾನೆ? ಗೊತ್ತಾಗಲ್ಲಮ್ಮ, ನಾನು ಅದನ್ನ ಬೇರೆ ಹೆಸರಲ್ಲಿ ತಗೊಂಡಿದ್ದೀನಿ. ಸರಿ ಸರಿ, ಏನಾದ್ರೂ ಮಾಡು. ಆದ್ರೆ ಆ ವಿಡಿಯೋ ನಮ್ ಕಡೆಯಿಂದ ಬಂದಿದ್ದು ಅಂತ ಮಾತ್ರ ಗೊತ್ತಾಗ್ಬಾರ್ದು ಅಷ್ಟೇ, ಹುಷಾರು. ಗೊತ್ತಾಗಲ್ಲ. ನಾನ್ ಅನ್ಕೊಂಡ್ ಹಾಗೆ ಆದ್ರೆ ನೋಡ್ತಿರು, ನಿನ್ ಮಗಳ ಭವಿಷ್ಯ ಹೇಗ್ ಚೇಂಜ್ ಆಗುತ್ತೆ ಅಂತ. ಅಮ್ಮ, ನಿನ್ ಫೋನ್ ಕೊಡು. ಫೋನು ನನ್ ಮೊಬೈಲಿಂದ ಕಳ್ಸಲ್ಲ ತಾನೆ? ಅಮ್ಮ, ಫಸ್ಟ್ ನನ್ ಮೊಬೈಲ್ ಕಳಿಸ್ಕೋತೀನಿ, ಆಮೇಲೆ ಡೂಪ್ಲಿಕೇಟ್ ಸಿಮ್ಮಿಂದ ಕೋದಂಡಂಗ್ ಕಳಿಸ್ತೀನಿ. ಕೊಡು. ಏನಾಗಲ್ಲ, ಕೊಡು. ಏಯ್, ವಿಡಿಯೋ ಕಳ್ಸಿದ್ಯಾ? ಆಗ್ಲೇ ನಿನ್ ಫೋನಿಂದ ನನ್ ಫೋನು ಕಳಿಸ್ಕೊಂಡೆ, ಈಗ ಅವ್ರಿಗೆ ಕಳಿಸ್ತೀನಿ. ಹೇ, ಅದೇನೋ ಸಿಮ್ ಚೇಂಜ್ ಮಾಡ್ಬೇಕು ಅಂತ ಎಲ್ಲ ಮಾಡಿದ್ಯಾ? ಅದೆಲ್ಲ ನಾನ್ ಮಾಡ್ತೀನಿ, ನೀನ್ ಸುಮ್ನಿರಮ್ಮ, ನಿನ್ಗೇನು ಗೊತ್ತಾಗಲ್ಲ. ಬೈಬೇಡ್ವೆ. ಏನೇ ಇವನು, ಮೆಸೇಜ್ ಸೌಂಡ್ ಬಂದ್ರು ಮೊಬೈಲ್ ನೋಡದೆ ಬುಕ್ಕೆ ಓದ್ತಾ ಇದ್ದಾನೆ. ಅದೇ ಅಮ್ಮ, ಈಗಿನ ಕಾಲದಲ್ಲಿ ರೀಲ್ಸ್ ಫೋನು ಅಂತ ಟೈಮ್ ವೇಸ್ಟ್ ಮಾಡಿದ್ರೆ ಇವ್ ನೋಡಿದ್ರೆ ಬುಕ್ ಓದ್ತಾ ಕೂತಿದ್ದಾನೆ. ಛೀ! ಅಯ್ಯೋ, ಮೊಬೈಲ್ ಕಡೆ ಗಮನನೇ ಹರಿಸ್ತಿಲ್ವಲ್ಲ ಇವನು. ಅಮ್ಮ, ನಾನೇ ಹೋಗಿ ಅವ್ನ್ ನೋಡೋ ತರ ಏನಾದ್ರೂ ಮಾಡ್ಬಿಡ್ಲಾ? ಜೊತೆಗೆ ಈ ವಿಡಿಯೋ ಶೂಟ್ ಮಾಡಿರೋದು ಕಳ್ಸಿರೋದು ನಾನೇ ಅಂತ ಹೇಳ್ಬಿಡು. ಅಯ್ಯೋ, ನಿನ್ನ ಆತ್ರ ಕುಡ್ದೋಳ್ ತರ ಆಡ್ಬೇಡ, ಸ್ವಲ್ಪ ಸುಮ್ಮನೆ ಇರು, ನೋಡ್ತಾನೆ. ಏನಮ್ಮ ಇದು, ಬುಕ್ಕಲ್ಲಿ ಹಾಗೆ ಮುಳುಗೋಗಿದ್ದಾನೆ, ನೋಡ್ತಾನೆ ಇಲ್ವಲ್ಲ ವಿಡಿಯೋನ. ಅಯ್ಯೋ, ಈ ತರ ಅವಸರ ಮಾಡ್ಬಿಡ್ವೆ. ನಿನ್ ಮಾತು ಕೇಳ್ತಾ ಇದ್ರೆ ನನ್ಗೆ ಬಿಪಿ ಜಾಸ್ತಿ ಆಗ್ತದೆ, ಸ್ವಲ್ಪ ಸುಮ್ಮನೆ ಇರು. ಯಾವ್ದೋ ಫೋನ್ ಬಂತು, ಫೋನು. ಹೇ, ಹಲೋ. ನಮ್ಮನೇಲೆಲ್ಲ ಆರಾಮು, ನಿಮ್ಮನೇಲೆಲ್ಲ ಆರಾಮಾ? ಇಷ್ಟೊತ್ತು ಮಾತಾಡ್ತಾನೆ. ಪ್ಲೀಸ್ ದೇವ್ರೆ, ಈ ಕಾಲ್ ಮುಗಿದ್ಮೇಲೆ ವಿಡಿಯೋ ನೋಡೋ ಹಾಗೆ ಮಾಡಪ್ಪ ಪ್ಲೀಸ್. ಸರಿ ಸರಿ. ಇದೇನಿದು, ಯಾವುದೋ ಅನ್ನೋನ್ ನಂಬರಿಂದ ಮೆಸೇಜ್ ಬಂದಿದೆಯಲ್ಲ.
ಬಾಬು ಬಾಬು ಏಯ್, ಪಕೋಡ. ಏಯ್ ಮನೇಲಿ ಯಾರೋ ಬಾಂಬ್ ಹಾಕ್ತಾರೆ, ಬಿದ್ದಿದ್ ನನ್ನ ಮೊಬೈಲ್ ಕಣೋ. ಮೊಬೈಲಾ? ಅಯ್ಯ, ಮೊಬೈಲಾ? ನಾನೆಲ್ಲೋ ಬಾಂಬು ಅನ್ಕೊಂಡ್ಬಿಟ್ಟಿದ್ದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಜಾಸ್ತಿ ಆಗ್ಬಿಟ್ಟು ಎಲ್ಲೆಲ್ಲೋ ಬಾಂಬ್ ಹಾಕ್ತಾವನೆ ಅಂತ ನ್ಯೂಸಲ್ಲಿ ಹೇಳೋದು ಕೇಳ್ಬಿಟ್ಟಿದ್ದೆ. ಎಲ್ಲೋ ತಿಕ್ಕಲ್ ಜಾಸ್ತಿ ಆಗ್ಬಿಟ್ಟು ನನ್ನ ಮೇಲೆ ಏನಾದರೂ ಬಾಂಬ್ ಹಾಕ್ಬಿಟ್ನೇನೋ ಅಂತ ಭಯ ಆಗ್ಬಿಟ್ಟಿತ್ತು. ಅಬ್ಬಾ, ಅಯ್ಯ, ಇದೇನಣ್ಣ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟೈತೆ. ಸರಿ ಇರು, ಕೈ ಜಾರ್ ಬಿತ್ತು, ಬಂದೇ ಇರು. ಇದೇನೋ ಇದು, ಡಿಸ್ಪ್ಲೇನೇ ಹೋಗ್ಬಿಟ್ಟಿದ್ಯಲ್ಲೋ. ಹೋಗ್ಲಿ ಬಿಡೋಣ, ಒಳ್ಳೇದಾಯ್ತು. ಆ ನಿನಗೇನು ತಲೆಗಿಲೆ ಕೆಟ್ಟಿದ್ಯಾ? ಇನ್ನೇನಣ್ಣ, ಹೋಟ್ಲ್ ಓಪನ್ ಆದಾಗ್ಲಿಂದ ಮೂರ್ ಸಲ ದೋಸೆ ತವೇನೆ ಚೇಂಜ್ ಮಾಡಿದ್ದಂತೆ. ಈ ಮೊಬೈಲ್ ಮಾತ್ರ ಚೇಂಜ್ ಮಾಡಿರ್ಲಿಲ್ಲ. ಇವಾಗ್ಲಾದ್ರೂ ಇದಕ್ಕೆ ಮುಕ್ತಿ ಸಿಕ್ತು ಅನ್ಕೊಳ್ಳಿ. ಡಿಸ್ಪ್ಲೇನೇ ಹೋಗ್ಬಿಟ್ಟಿದ್ಯಲ್ಲೋ. ಏನೋ ಕೆಲಸ ಆಗತ್ತೇನೋ ಮೊಬೈಲ್ ಇಲ್ಲ ಅಂದರೆ. ಏನಣ್ಣ ನೀವು, ಈಗಿನ ಕಾಲದಲ್ಲಿ ಆಡೋ ಹುಡುಗರ ಕೈಲೆಲ್ಲ ಒಳ್ಳೊಳ್ಳೆ ಫೋನ್ ಇದೆ. ನೀವು ಯಾವುದೋ ಡಬ್ಬಾ ಫೋನ್ ಇಟ್ಕೊಂಡಿದ್ದೀರಾ. ಬಿಸಾಕ್ಬಿಟ್ಟು ಯಾವುದಾದ್ರೂ ಒಳ್ಳೆ ಫೋನ್ ತಗೊಳ್ಳಿ. ಅಪ್ಪ, ದೊಡ್ಡದು ಚಿಕ್ಕದು ಅಲ್ಲ, ಈ ಫೋನಲ್ಲೇ ನನಗೆ ಬೇಕಾಗಿರೋ ಕಾಂಟ್ಯಾಕ್ಟ್ಸ್ ಇರೋದು. ಕೊಡಿ ನೋಡೋಣ. ಅಣ್ಣ, ಸರ್ವಿಸ್ ಮಾಡಿಸಿ ಬೇರೆ ಸ್ಕ್ರೀನ್ ಹಾಕಿದ್ರೆ ಸರೋಗ್ಬಿಡುತ್ತೆ. ಇಲ್ಲೆಲ್ಲ ಇಷ್ಟು ಕೆಲಸ ಇದೆ, ನೀನೇ ನೋಡ್ತಾ ಇದೀಯಾ. ಇದನ್ನೆಲ್ಲ ಬಿಟ್ಬಿಟ್ಟು ಆ ಫೋನ್ ಅಂಗಡಿ ಯಾರು ಹೋಗ್ತಾರೆ ಈಗ? ಏನಣ್ಣ ನೀವು, ಈ ಪಕೋಡ ಇರೋವಾಗ ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಾನು ಇಲ್ವಾ ಇಲ್ಲಿ? ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡು, ಇದನ್ನು ಮೊಬೈಲ್ ಅಂಗಡಿಗೆ ತೊಗೊಂಡೋಗ್ಬಿಟ್ಟು ಬೇಗ ರಿಪೇರಿ ಮಾಡಿಸ್ಕೊಂಡು ಬಾ. ಅಲ್ಲಿ ತಿರುಗಬೇಡ, ಬೇಗ ಬರಬೇಕು. ನೀವು ಅಷ್ಟೇ, ಕೈಯಲ್ಲಿ ಫೋನ್ ಇಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಹಿಂಗೋಗಿ ಹಿಂಗ್ ಬರ್ತೀನಿ. ಸರಿನಪ್ಪ. ಅಲ್ಲ, ಮದುವೆ ತಯಾರಿಯಲ್ಲಿ ಹೆಂಗ್ ನಡೀತಿದೆ? ಈ ಚಪ್ರದವ್ರಿಗೆ, ಅಡಿಗೆ ಅವ್ರಿಗೆ, ಓಲಗದವ್ರಿಗೆಲ್ಲ ಹೇಳಾಯ್ತಾ? ಈ ಪಕೋಡ ಒಂದ್ಸಲ ಕಮಿಟ್ ಆದ್ರೆ ನನ್ ಮಾತ್ ನಾನೇ ಕೇಳಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ನೀವೇನು ತಲೆ ಕೆಡ್ಸ್ಕೊಬೇಡಿ. ನೀವ್ ಯೋಚನೆ ಮಾಡ್ಬೇಕಾಗಿರೋದು ಅತ್ಕೆ ಕುತ್ತಿಗೆಗೆ ತಾಳಿ ಕಟ್ಟೋದ್ರ ಬಗ್ಗೆ ಮಾತ್ರ ಕನ್ಸ್ಕೊಂತಾ ಇರಿ. ಆ ಗ್ಯಾಪ್ ಅಲ್ಲಿ ಹೋಗಿ ರೆಡಿ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಓಕೆ? ಸರಿ ಸರಿ, ಬೇಗ ಬಂದ್ಬಿಡು. ಆಯ್ತಾ? ಲೇಟ್ ಮಾಡ್ಬೇಡ. ಸರಿ ಅಣ್ಣ. ಏನಮ್ಮ ಇದು, ನಮ್ ಟೈಮೇ ಸರಿ ಇಲ್ಲ. ಏನೋ ಒಳ್ಳೇದಾಗುತ್ತೆ ಅನ್ನೋ ಟೈಮಲ್ಲೇ ಈ ತರ ಆಗೋಯ್ತು. ಇನ್ನೇನು ಬೆಣ್ಣೆ ಜಾರಿ ಬೆಂಕಿಗೆ ಬೀಳ್ಬೇಕು. ಅವನ ಕೈಯಿಂದ ಮೊಬೈಲ್ ಬಿದ್ದೋಯ್ತು. ಅವನ ವಿಡಿಯೋನು ನೋಡ್ಲಿಲ್ಲ. ಆ ಮೊಬೈಲ್ ಸ್ಕ್ರೀನ್ ತರನೇ ನಮ್ಮ ಆಸೆನೂ ಚೂರ್ ಚೂರ್ ಆಗೋಯ್ತು. ಎಲ್ಲ ನಮ್ಮ ಹಣೆ ಬರ. ಏನ್ ಮಾಡೋದು?